ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ರಿವ್ಯೂ ಮಾಡ್ಕೊಂಡು ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ರಿವ್ಯೂ ಮಾಡ್ಕೊಂಬೋಣ. ಸೊ ಗೈಸ್, ಆಕ್ಚುಲಿ ಕಿಚ್ಚ ಬಾಸ್ ಬಂದಾಯ್ತು. ಈಗ ನೀವು ಫಸ್ಟ್ ಕಮೆಂಟ್ ಹಾಕ್ಬಿಡಿ ಪ್ರೋಮೋ ರಿವ್ಯೂ ಮಾಡೋಕ್ಕಿಂತ ಮುಂಚೆ. ಯಾರು ಕ್ಲಾಸ್ ತೊಗೊಳ್ಬೇಕು? ಗೆಸ್ಟ್ಗಳ ಕ್ಲಾಸ್ ತೊಗೊಳ್ಬೇಕಾ, ಇಲ್ಲ ನಮ್ಮ ಏನೋ ಸ್ಟಾಫ್ ಮೆಂಬರ್ಸ್ ಕ್ಲಾಸ್ ತೊಗೊಳ್ಬೇಕಾ? ಪರ್ಟಿಕ್ಯುಲರ್ಲಿ ಗಿಲ್ಲಿ ಅವ್ರಿಗೆ ಏನಾದರೂ ಕ್ಲಾಸ್ ತಗೊಳ್ಳುವಂಥದ್ದು ಇದೆಯಾ ಇಲ್ವಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಆಕ್ಚುಲಿ ಗೈಸ್, ಈ ಪ್ರೋಮೋದಲ್ಲಿ ನೀವು ನೋಡಂಗಿದ್ರೆ ಸುದೀಪ್ ಸರ್ ಬರ್ತಾರೆ. ಬಂದ ತಕ್ಷಣ ಅಟೈರ್ ಮಾತ್ರ ಇವತ್ತಿಂದ ಒಂದು ಸಖತ್ತಾಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಬಂದ ತಕ್ಷಣ ಹೇಳ್ತಾರೆ ಅತಿಥಿಗಳು ಅತಿರೇಕ ಮೆರೆದ್ರ ಅಂಡ್ ಇಲ್ಲಿ ಸ್ಟಾಫ್ಗಳು ಕರೆಕ್ಟಾಗಿ ನಡ್ಕೊಂಡ್ರ ಅಂತ ಒಂದು ಹೇಳ್ತಾರೆ. ಇಲ್ಲಿ ಅಂದ್ರೆ ಇಲ್ಲಿ ಕ್ವಶನ್ ಆಗ್ತಿರೋದು ಏನಂತಂದ್ರೆ ಯಾರಿಗೆ ಉತ್ತರ, ಯಾರಿಗೆ ಪ್ರಶ್ನೆ, ಯಾರಿಗೆ ಕ್ಲಾಸ್. ಸೊ ಒಟ್ಟಲ್ಲಿ ಕಿಚ್ಚನ ಕಡಕ ಕ್ಲಾಸ್ ಯಾರಿಗೆ ಸಿಗುತ್ತೆ ಅಂತ ಇದುವರೆಗೂ ನಮಗೂ ಗೊತ್ತಿಲ್ಲ ಗೈಸ್. ಕಾಯ್ತಾ ಇದೀವಿ. ಯಾಕಂದ್ರೆ ಯಾವ ತರ ಬೇಕಾದ್ರೂ ಉಲ್ಟಾ ಓಡಿಸ್ಬಿಡ್ತಾರೆ ಈ ನಮ್ಮ ಚಾನಲ್ ಅವರು. ಆಕ್ಚುಲಿ ಗೊತ್ತಿದ್ದಿಲ್ಲ ನಿಮ್ಗೆ, BBK ಟೀಮ್ ಅವ್ರು ಅಂತ ಹೇಳಕ್ಕಾಗಲ್ಲ, ಕನ್ನಡ ಚಾನಲ್ ಅಂತಾನೆ ಹೇಳ್ಬೇಕಾಗತ್ತೆ ನಾವು. ಸೊ ಐ ಥಿಂಕ್ ಪ್ರಾಡಕ್ಟ್ ಇದು ಸಿಗುತ್ತೆ ನಾನು ಅನ್ಕೊಂತೀನಿ ಮೇ ಬಿ. ಅಂದ್ರೆ ಗಿಲ್ಲಿ ಅವ್ರಿಗೆ ಕ್ಲಾಸ್ ಇದೆಯೋ ಅಂತ ಅನಿಸ್ತದೆ. ಜೊತೆಗೆ ಗೆಸ್ಟ್ ಗಳಿಗೂ ಕ್ಲಾಸ್ ಇದೆಯಾ ಇಲ್ವಾ ಸ್ವಲ್ಪ ಡೌಟ್ಗಳು ಬರ್ತಾ ಇದೆ. ಬಟ್ ಒಂದೇನಪ್ಪ ಅಂತಂದ್ರೆ ಇವತ್ತಂತೂ 100% ಗೈಸ್ ಡಿಸಪಾಯಿಂಟ್ಮೆಂಟ್ ಅಂತೂ ಆಗಲ್ಲ. ಐ ಥಿಂಕ್ ವಿಲ್ ಬಿ ಕಮಿಂಗ್ ಟು ಲೈವ್, ಮಾತಾಡೋಣ ಅದ್ರ ಬಗ್ಗೆ, ಡಿಸ್ಕಷನ್ ಮಾಡೋಣ. ಮೇ ಬಿ ಇನ್ನೊಂದು ಪ್ರೋಮೋ ಬಿಡ್ಬೋದೇನೋ ಸಾಯಂಕಾಲ ನಾವು ಲೈವ್ ಬರಷ್ಟಲ್ಲಿ. ಸೊ ಆಕ್ಚುಲಿ ಮೆಂಬರ್ಶಿಪ್ ಲೈವ್ಗೆ 4 o'clock ಬರ್ತೀವಿ ಗೈಸ್. ಓಕೆ, ಜಾಯ್ನ್ ಆಗಿ ನೀವು. ಓಕೆನಾ? ಅಂಡ್ ಆಕ್ಚುಲಿ ಈ ಪ್ರೋಮೋದಲ್ಲಿ ನಿಮ್ಗೆ ಗೊತ್ತಿರೋಗೆ ಎಲ್ಲರದ್ದು ಲೈಕ್ ಇಲ್ಲಿ ರಜತ್ ಅವ್ರದ್ದು, ಉಗ್ರ ಮಂಜು ಅವರು, ಗಿಲ್ಲಿ ನಟ ಅವ್ರದ್ದು, ಈ 3 ಜನದ್ದು ತೋರಿಸ್ತಾರೆ. ಅಂದ್ರೆ ಈ 3 ಜನಕ್ಕೂ ಮೇನ್ ಕ್ಲಾಸ್ ಇರುತ್ತೆ. ಜೊತೆಗೆ ಸೈಡ್ ಆಗಿ ಕ್ಲಾಸ್ ಅಭಿ ಅವ್ರಿಗೆ ಸೈಡ್ ಕ್ಲಾಸ್ ಇರುತ್ತೆ. ಯಾಕಂದ್ರೆ ಅಭಿ ಅವರು ಲೈಕ್ ಕ್ಯಾಪ್ಟನ್ಸಿ ಹೆಂಗೆ ನಿಭಾಯಿಸಿದ್ರು, ಕರೆಕ್ಟಾಗಿ ನಿಭಾಯಿಸಿದ್ರೆ, ತಪ್ಪಾಗಿ ನಿಭಾಯಿಸಿದ್ರ, ಅದ್ರ ಬಗ್ಗೆ ಐ ಥಿಂಕ್ ಅಭಿಯೋಗಿ ಸೈಡ್ ಯಾಕೆ ಕ್ಲಾಸ್, ಫುಲ್ ಮೇನ್ ಕ್ಲಾಸ್ ಅವ್ರು ತಗೊಳ್ಬೇಕು. ಕ್ಯಾಪ್ಟನ್ಸಿನ ನಿಭಾಯಿಸಲೇ ಇಲ್ಲಪ್ಪ ಮನುಷ್ಯ. ಅವನು ಆಕ್ಚುಲಿ ಸುಮ್ಮನೆ ತಲೆ ಬಗ್ಸ್ಕೊಂಡಿರೋದು. ಸೂರಜ್ ಕ್ಲಾಸ್ ತಗೊಳ್ಬೇಕು, ಇಲ್ದೇ ಇರೋದನ್ನ ತಂದು ಹಾಕೋದು. ಧನುಷ್ಗೂ ಕ್ಲಾಸ್ ತಗೊಳ್ಬೇಕು. ಐ ಥಿಂಕ್ ಧ್ರುವಂತ್ಗೂ ಕ್ಲಾಸ್ ತಗೊಳ್ಬೇಕು ಅಂತಂದ್ರೆ ರಕ್ಷಿತನ್ ಮ್ಯಾಟರ್ ಕ್ಲಾಸ್ ತಗೊಳ್ಬೇಕು. ಒಂದು ಪ್ಲೇಟ್ ನ ಇಡಬೇಕಾರೆ ತುಂಬಾ ಚರ್ಚೆ ಇದೆ. ನಾಮಿನೇಷನ್ ಕೂಡ ರಕ್ಷಿತಾಗೂ ಕೂಡ ಕ್ಲಾಸ್ ತಗೊಳ್ಬೇಕು. ತುಂಬಾ ಈ ವಾರ ಸುದೀಪ್ ಸರ್ ನನಗೆ ಗೊತ್ತಿರೋ ಯಾರನ್ನ ಪಾಯಿಂಟ್ ಔಟ್ ಮಾಡ್ತಾರೆ. ಏನಾದ್ರೂ ತಿದ್ದುಕೋ ಮರಿ ಅಂತ ಏನಾದ್ರು ಮತ್ತೆ ಬಿಟ್ಬಿಟ್ರೆ, ಯಾರು ಕ್ಲಾಸ್ ಯಾರು ತಗೊಳ್ಬೇಕು ಅವ್ರು ತಗೊಳ್ಬೇಕು. ತಿದ್ದುಕೋ ಮರಿ ಅಂತ ಬಿಟ್ಬಿಟ್ರೆ ನಾವಂತೂ ಸುಮ್ಮನೆ ಇರಲ್ಲ ಗೈಸ್. ಆಕ್ಚುಲಿ ವೆಯ್ಟ್ ಮಾಡ್ತಾ ಇದೀವಿ. ಐ ಥಿಂಕ್ ಈ ವಾರದಲ್ಲಿ ಇಷ್ಟು ಹೈಲೈಟ್ ಪಾಯಿಂಟ್ ನನಗೆ ಕಾಣಿಸಿದೆ ಅಂದ್ರೆ, ಒಂದು ಅದೇ ರಕ್ಷಿತಾ ಅವರು ನಾಮಿನೇಟ್ ಮಾಡ್ಬೇಕಾದ್ರೆ ಎಡವಿದ್ದು, ಅದೊಂದು ಡೈರೆಕ್ಟ್ ಗಿಲ್ಲಿಗೆ ಮಾಡಿದ್ದು. ಗಿಲ್ಲಿ ಒಂದ್ ಸ್ವಲ್ಪ ಅತಿಥಿಗಳು ಬಂದಾಗ ಒಂದಷ್ಟು ಮಾತುಗಳಾಡಿದ್ರೆ ಗಿಲ್ಲಿ ಕ್ಲಾಸ್ ತಗೊಳ್ಬೇಕು ಗೈಸ್. ಆಕ್ಚುಲಿ ನಾನು ಇಲ್ಲಿ ಇನ್ನೊಂದ್ಸತಿ ಏನಂದ್ರೆ, ಗಿಲ್ಲಿ ನೆಗೆಟಿವ್ ಮಾಡಕ್ ಟ್ರೈ ಮಾಡ್ತಾರೆ, ನಾನು ಅದನ್ನು ಒಪ್ಕೊಳ್ತೀನಿ. ಬಟ್ ಹಾಗಂತ ಗಿಲ್ಲಿನೂ ಕೂಡ ಅತಿರೇಕ ಮೆರೆದಿದ್ದಾರೆ. ಸೊ ಅವರು ಕ್ಲಾಸ್ ತಗೊಳ್ಬೇಕು. 3ನೇದು ಅತಿಥಿಗಳು ಅಂತ ಸುಮ್ಮನೆ ಬಿಡಬಾರ್ದು. ಏನಾರು ಗೊತ್ತಿಲ್ಲ, ನಮಗೆ ಒಂದ್ ಸ್ವಲ್ಪ ಕನ್ನಡ ಜನತೆಗೆ, ನೋಡ್ತಾ ಇರೋ ವೀಕ್ಷಕರಿಗೆ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಬಿಗ್ ಬಾಸ್ ನ ನೋಡ್ತಾ ಇರ್ತಾರೆ. ದಯವಿಟ್ಟು ಅವ್ರಿಗೂ ಕೂಡ ನೀವು ಮೋಸ ಮಾಡಬಾರ್ದು. ಅವ್ರಿಗೂ ಕೂಡ ಕ್ಲಾಸ್ ತಗೊಳ್ಳೇಬೇಕು. ಸ್ವಲ್ಪ ಕಳಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಬಿಸಿ ಮುಟ್ಬಿಟ್ಟು ಕಜಾಯ ಕೊಟ್ಬಿಟ್ಟು ಕಳಿಸ್ತೀವಿ. ಓಕೆನಾ? ಸುಮ್ನೆ ಹಂಗೆ ಕಳ್ಸೋಕೆ ಹೋಗ್ಬಿಡಿ. ಅಂಡ್ 4ನೇದು ಯಾರಿಗಪ್ಪ ಅಂತಂದ್ರೆ ಧ್ರುವಂತ್ ಅವ್ರಿಗೆ. ಅದೇ ಏನೊಂದು ಎಡವಟ್ಟು ಮಾಡಿದ್ರು ಗೊತ್ತಾ ಆಕ್ಚುಲಿ ರಕ್ಷಿತನ್ ಮ್ಯಾಟರ್ ಅಲ್ಲಿ, ಅದನ್ನು ಕ್ಲಾಸ್ ತಗೊಳ್ಬೇಕು. ಇನ್ನೊಂದು ಮ್ಯಾಟರ್ ಇದೆ, 2 ಮ್ಯಾಟರ್ ಇದೆ. ಒಂದು ಕಿಚನ್ ಏರಿಯಾದಲ್ಲಿ ಫಸ್ಟ್ ರಕ್ಷಿತ ಜಗಳ ಆಡ್ತಾರೆ, ನೆನ್ನೆ ಮ್ಯಾಟರ್ ಹೇಳ್ಬಿಟ್ಟೆ ಅಲ್ಲ, ಅದನ್ನೇ ಹೇಳ್ತಾ ಇದ್ದೆಪ್ಪ. 5ನೇ ಮ್ಯಾಟರ್ ಅದೇ ಬರುತ್ತೆ. 5ನೇ ಮ್ಯಾಟರ್ ಬಂದ್ಬಿಟ್ಟು ಧನುಷ್ ಅವ್ರಿಗೆ, ಸೂರಜ್ಗೆ ಮತ್ತೆ ಧ್ರುವಂತ್ ಅವ್ರಿಗೆ ಕ್ಲಾಸ್. ಎಲ್ಲಾರ್ದು ತಪ್ಪಿದೆ ಈಕ್ವಲಿ. ಬಟ್ ಇಲ್ಲಿ ಜಾಸ್ತಿ ತಪ್ಪಿರೋದು ಯಾರ್ದಪ್ಪ ಅಂತಂದ್ರೆ ಸೂರಜ್ದು. ಸೊ ಐ ಥಿಂಕ್ ಸೂರಜ್ಗೆ ಕ್ಲಾಸ್ ಜಾಸ್ತಿ ತಗೊಳ್ಬೇಕು. ಧ್ರುವಂತ್ ಅವ್ರು ಆಲ್ರೆಡಿ ಈ ಮ್ಯಾಟರ್ ಕ್ಲಾಸ್ ತಗೊಂಡಿದ್ದಾಗ ಧ್ರುವಂತ್ ಅವ್ರಿಗೆ ಈ ಮ್ಯಾಟರ್ ಕ್ಲಾಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನನಗನ್ನಿಸ್ತಾರದು ಮಿಕಾ ಆಗೋದು ಧ್ರುವಂತ್ ಅವ್ರೆ ಅಂತ ಅನ್ನಿಸ್ತಾ ಇದೆ. ಧನುಷ್ ಅವ್ರಿಗೂ ಕ್ಲಾಸ್ ತಗೊಳ್ಬೇಕು ಗೈಸ್. ಆಕ್ಚುಲಿ ಸೂರಜ್ ಧನುಷ್, ಯಾಕಂದ್ರೆ ಒಬ್ಬ ಕ್ಯಾಪ್ಟನ್ ಆಗಿ ನಡ್ಕೊಳ್ಳುವಂತ ರೀತಿ ವರ್ತನೆ ತುಂಬಾ ಇಂಪಾರ್ಟೆಂಟ್ ಕೊಡುತ್ತೆ. ಹೌದು, ಅವ್ರು ಅಂದ್ರು ಅಂತ ಇವರು ಅದೇ ರೀತಿ ಯಾಕೆ ಮಾತಾಡಕ್ ಹೋಗ್ತಾರೆ ಇವಾಗ ಅಂತ. ನಾನು ಹೇಳ್ತಾ ಫಾರ್ ಎಕ್ಸಾಂಪಲ್, ಅದು ಏಸ್ಕೆ ಅಂತ ನಾವು ತಿಂತಾ ಇರ್ತೀವಿ, ನೀನ್ ಯಾಕೆ ಹೋಗಿ ಏಸ್ಕೆ ತಿಂತೀಯಾ? ಬೇಡ ಅಲ್ವಾ? ಸೊ ಐ ಥಿಂಕ್ ಧನುಷ್ ಅವ್ರು ಏನಂತ ಹೇಳ್ತಾರೆ, ನೀ ಟೀ ಕೊಬ್ಬು ಅಂತಂದ್ರೆ ನಾನು ಟೀ ಕೊಬ್ಬು ಅಂತ ಹೇಳ್ತೀನಿ, ತಗೋ ಗುರು ಅಂತ ಹೇಳ್ತಾರೆ. ಅದ ಹೆಂಗೆ ಗುರು? ಅದು ನಾನು ಹೇಳ್ತಾರೆ, ಅದು ಇವಾಗ ಗಿಲ್ಲಿ ಅವ್ರು ಕೂಡ ಅತಿರೇಕ ಒಂದ್ಸತಿ ಕಾಮಿಡಿ ಮಾಡ್ಬೇಕಾದ್ರೆ ಗಿಲ್ಲಿ ನನ್ನ ಹತ್ರ ಇಟ್ಕೊಂಬೇಡ ಅಂತಂದ್ರೆ ಅವಾಗ ನಾವು ಸಪೋರ್ಟ್ ಮಾಡಿದ್ವಿ ನಿಮ್ಗೆ. ಧನುಷ್ ಅವರೇ ನೆನಪಿದೆ ಅಂತ ಅನ್ಕೊಳ್ತೀವಿ ನಾವು ವಿಡಿಯೋಗಳು ಮಾಡಿದಾಗ. ಐ ಥಿಂಕ್ ಗಿಲ್ಲಿ ಅವ್ರದ್ದು ಕೂಡ ಅತಿರೇಕ ಮಾಡ್ತಾರೆ ಕೆಲವೊಂದ್ಸತಿ. ಮೇ ಬಿ ಅವ್ರು ಯಾವ ತರ ಹೇಳಿದಾಗ ಸ್ಟ್ರಿಕ್ಟ್ ಆಗಿ ಐ ಥಿಂಕ್ ಸಮಾಧಾನ ಆಗ್ತಾರೆ ಅಂತ ಅನ್ಕೊಂಡೆ. ಬಟ್ ಇದು ಧನುಷ್ ಅವ್ರು ತುಂಬಾ ತಪ್ಪು ಕಾಣಿಸ್ತದೆ. ಡಬಲ್ ಗೇಮ್ ಕೂಡ ಆಡ್ತಾರದು. ಮೋರ್ ಓವರ್ ಇನ್ನೊಂದೇನಪ್ಪ ಅಂದ್ರೆ, ಸೂರಜ್ ತರ ಯಪ್ಪ ನಾನು ಇನ್ನೊಬ್ಬ ಒಂದೇ ಒಂದು ವಾರದಲ್ಲಿ ನನ್ನ ಕಿಚ್ಚನ ಚಪ್ಪಳೆ ಸಿಗ್ಬೇಕು ಅಂತ ನಮ್ಮ ಬಾಯಲ್ಲಿ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇತ್ತು. ಯಾವಾಗ ಅಲ್ಲಿ ಸೂರಜ್ ಬುದ್ಧಿ ಎಲ್ಲಿ ಕಲ್ತ್ಕೊಂಡೆ ಅಂತಂದ್ರೆ, ಕನ್ನಡ ಜನತೆಗೂ ಲೈಕ್ ಮರಳು ಮಾಡಿ ಲೈಕ್ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಮರಳು ಮಾಡೋದು ಗೊತ್ತಾ. ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಆ ಒಂದು ಗ್ರಾಬ್ ಮಾಡ್ಕೊಳ್ಳೋದು ಅಡ್ವಾಂಟೇಜ್ ನ ಬಿಟ್ಬಿಟ್ಟು, ಲೈಕ್ ಒಂದು ಗೋಲ್ಡನ್ ಆಪರ್ಚುನಿಟಿನ ಬಿಟ್ಬಿಟ್ಟು, ಲೈಕ್ ನಾನು ಟೀಮ್ಗೋಸ್ಕರ ಆಡ್ತೀನಿ, ನನ್ನ ಟೀಮ್ ಗೆದ್ಮೇಲೆ ನಾನು ನೆಕ್ಸ್ಟ್ ಇದು ಕೋರ್ಟ್ಗೆ ಹೋಗ್ತೀನಿ ಅಂತ ಗ್ರಾಬ್ ಮಾಡಿದ್ರಲ್ಲ, ಅಲ್ಲೇ ಅನ್ಕೊಂಡೆ ಸೂರಜ್ ಅವರು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ಇಲ್ಲಿ ಎಲ್ರಿಗೂ ಕೂಡ ಲೈಕ್ ಇಲ್ಲಿ ಸ್ಮಾರ್ಟ್ ಪ್ಲೇ ಮಾಡಿದ್ರು ಅಂತ ಅಲ್ಲೇ ಅನ್ಕೊಂಡೆ. ಆ ಒಂದು ಅಲ್ಲಿ ಸೂರಜ್ ಏನು ಅಂತ ನಾನು ಅಲ್ಲೇ ಅರ್ಥಕೊಂಡೆ. ಸೊ ದಟ್ ಇವಾಗ ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ನೀನ್ ಬಂದಿರೋದು ಇಂಡಿವಿಜುವಲ್ ಆಗಿ ಆಡಕ್ಕೆ. ನೀನ್ ಟೀಮು ಗೀಮು ಅಂತ ಟೀಮು ಕಪ್ ಬರುತ್ತೆ ಅಂದ್ಬಿಟ್ಟು ನೀವು ಟೀಮ್ ಗತಿ ಆಡ್ತಾ ಹೋಗ್ತೀರಾ. ಇಲ್ಲ ಕಪ್ ನೀವೇ ತಾನೇ ತಗೊಳ್ಳೋದು, ಅದನ್ನ ಕಪ್ನ ಬಿಟ್ಟು ಬಿಡ್ತೀರಾ ನೀವು. ಟೀಮಲ್ಲಿ ಆಡ್ಬಿಟ್ಟು ಗೆದ್ಬಿಟ್ಟು ಆಡ್ತೀವಿ, ಕಪ್ ತಗೊಳ್ತೀನಿ ಸಖತ್ತಾಗಿ ತಗೊಂಡ್ರಪ್ಪ. ಪ್ರೌಡ್ ಆಗಿ ಹೇಳೋದು. ಆಕ್ಚುಲಿ ಮ್ಯೂಟೆಂಟ್ ನಾನು ಇಂಡಿವಿಜುವಲ್ ಆಗಿ ಆಡಕ್ ಬಂದಿರೋದು. ನಾನು ಆಕ್ಚುಲಿ ಟೀಮ್ನೆಲ್ಲ ನನಗೆ ಗೊತ್ತಿಲ್ಲ. ಸೊ ಟೀಮ್
ಮಾಡಿರೋದು ಬಿಗ್ ಬಾಸ್ ಅವ್ರು ಮಾಡೋರೆ, ನಾನ್ ಟೀಮ್ ಮಾಡ್ಕೊಂಡಿಲ್ಲ, ಅವ್ರಾಗ ಟೀಮ್ ಮಾಡ್ಕೊಂಡೇನು ಒಳಗಡೆ ಬಂದವರ ಇಲ್ಲ. ಚಂದ್ರಪ್ರಭು ಅವರು ಮತ್ತೆ ಡಾಕ್ಟರ್ ಸತೀಶ್ ಅವರು ಅದನ್ನೇ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಚಂದ್ರಪ್ರಭು ಅವರು ಡಾಕ್ಟರ್ ಸತೀಶ್ಗೆ ಕರೆದ್ಬಿಟ್ಟು ಹೇಳ್ತಾರೆ ನಿಮ್ಗೆ ಬೆನಿಫಿಟ್ ಸಿಗುತ್ತೆ, ನೀವು ಅವ್ರನ್ನ ನಿಮ್ಮ ಟೀಮ್ ಸೋಲಿಸ್ಕೊಳ್ಳಿ ಅಂತ. ಅದಕ್ಕೆ ಸೋಲಿಸ್ತಾರೆ. ಯಾರಿಗೆ ಏನ್ ಬೆನಿಫಿಟ್ ಸಿಗುತ್ತೋ ಅವ್ರು ಮಾಡ್ತಾರೆ. ಬಿಗ್ ಬಾಸ್ ಹೇಳ್ತಾರೆ, ಕೇಳ್ತಾರಲ್ಲ. ಆಕ್ಚುಲಿ ಬಿಗ್ ಬಾಸ್ ಈ 4 ವರ್ಷ 5 ವರ್ಷದಿಂದ ಬೇರೆ ತರ ನೋಡ್ತಾ ಇದ್ವಿ, ನಮ್ಮ ಪರ್ಸ್ಪೆಕ್ಟಿವ್ ಕೂಡ ತುಂಬಾ ಚೇಂಜ್ ಆಯ್ತು. ಬಟ್ ಈ ಸತಿ ಪರ್ಸ್ಪೆಕ್ಟಿವ್ ಈಗಿನ ಜನರೇಷನ್ 2 ವರ್ಷದಿಂದ 3 ವರ್ಷದಿಂದ ಪರ್ಸ್ಪೆಕ್ಟಿವ್, ಜನಗಳ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ. ನೀವು ಎಂತ ನೆಗೆಟಿವ್ ಮಾಡಿದ್ರು ಕೂಡ ನಮ್ಗೆ ಅರ್ಥ ಆಗುತ್ತೆ, ಯಾಕಂದ್ರೆ ನೀವು ಬಿಗ್ ಬಾಸ್ ಎಂಡ್ ಆಫ್ ದ ಡೇ ಒಬ್ಬರೇ ಗೆಲ್ಲಕ್ಕಾಗೋದು. ಸೊ ಗೆಲ್ಲಿ, ಅದ್ರಲ್ಲೇನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಒಟ್ನಲ್ಲಿ ಗೈಸ್ ಈ ಒಂದು ವಾರದ ಕಿಚನ ಪಂಚಾಯತಿ ನನ್ನದಷ್ಟು ಒಂದಷ್ಟು ಪಾಯಿಂಟ್ ಗಳನ್ನ ಹೇಳಿದೀನಿ. ನಿಮಗೆ ಯಾರಕ್ಕೆ ಕ್ಲಾಸ್ ತಗೊಳ್ಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅಂಡ್ ಆಕ್ಚುಲಿ ಇನ್ನ ಈ ಒಂದು ವಾರದಲ್ಲಿ ಅಂದ್ರೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಮೇ ಬಿ ಕಿಚನ ಚಪ್ಪಾಳಿ ಯಾರಿಗೆ ಸಿಗ್ಬೋದು ಅಂತಂದ್ರೆ ಒಂದು 2 ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ 2 ಕ್ಯಾಂಡಿಡೇಟ್ಸ್ ಯಾರು ಅಂತಂದ್ರೆ ಒಂದು ಅಶ್ವಿನಿ ಮೇಡಮ್ ಅವರು ಅಂಡ್ ಮಾಳು ಅವರು. ಮೇ ಬಿ ಇವರಿಬ್ರಿಗೂ ಲೈಕ್ ಕಿಚನ ಚಪ್ಪಾಳೆ ಸಿಗ್ಬೋದು. ಯಾಕಂದ್ರೆ ಒಂದ್ ಮಾಳು ರಕ್ಷಿತ ಪರ ಹೋಗಿ ಸ್ಟ್ಯಾಂಡ್ ತಗೊಂಡಿದ್ದು, ಅಂಡ್ ಈ ಕಡೆ ಅಶ್ವಿನಿ ಮ್ಯಾಮ್ ಅವರು ಮೇ ಬಿ ಎಲ್ಲೋ ಒಂದ್ ಕಡೆ ಒಳ್ಳೆ ವ್ಯಕ್ತಿ ಆಗಿರೋದು, ಅಂದ್ರೆ ಟಾಸ್ಕ್ ಗೋಸ್ಕರ ಎಲ್ಲ ಹೋಗಿ ಕ್ಷಮೆ ಕೇಳಿದ್ದು. ಮೇ ಬಿ ಅದು ಪ್ರಕಾರ ಕೊಡ್ಬೋದು ಅಂತ ಅನ್ಕೊಂಡಿದೀನಿ. ಐ ಥಿಂಕ್ ಈ ವಾರ ಬಿಹೇವಿಯರ್ ಚೆನ್ನಾಗಿದೆ ಅಶ್ವಿನಿ ಮ್ಯಾಮ್ ಅವ್ರದ್ದು ಹೇಳ್ಬೇಕು ಅಂತಂದ್ರೆ. ಸೊ ವೈಸ್ ನೀವೇನ್ ಅನ್ಸುತ್ತೆ, ಯಾರು ಸಿಗ್ಬೋದು ಕಿಚನ ಚಪ್ಪಾಳೆ? ಐ ಥಿಂಕ್ ನಾನು ಸೂರಜ್ ಮಾತ್ರ ಡಿಸರ್ವಿಂಗ್ ಇಲ್ಲ ಗುರು, ನಾನಂತೂ ಅದು ಬರ್ಕೊಡ್ತೀನಿ ಬೇಕಾರೆ. ನಿಮ್ಗೇನ್ ಅನ್ಸುತ್ತೆ ಆಕ್ಚುಲಿ ಯಾರು ಡಿಸರ್ವಿಂಗ್ ಇರಬೇಕು ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ. ಯಾಕಂದ್ರೆ ಒಂದೇ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಡ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಅವರ ಒಂದು ಏನೊಂದು ಟೀಮ್ ಮುಚ್ಕೊಂಡೋಗಿ ಅವ್ರ ಅಂತಾರೆ ಅವ್ರ ಹತ್ರನೇ ಕೇಳಬೇಕಾಗಿತ್ತು. ಬಟ್ ಇವ್ರು ಬಂದ್ಬಿಟ್ಟು ಅವ್ರಿಗೆ ಹಾಕೊಟ್ಟು ಆಮೇಲೆ ಇವರು ಕೂಡ ಹೀರೋ ಆಗೋಕ್ಕೆ ಮುಂದೆ ಬಂದು ನೀವು ಕರೆಕ್ಟಾಗಿ ಮಾತಾಡೋರು. ಆಕ್ಚುಲಿ ಧ್ರುವ ಅಂತವ್ರು ಕಂಪೇರ್ ಟು ನಾನು ನೋಡಿರೋ ಮಟ್ಟಿಗೆ ಪಾಪ ಎಲ್ಲೂ ಕೂಡ ರೆಸ್ಪೆಕ್ಟ್ ಕಮ್ಮಿ ಮಾಡಿ ಮಾತಾಡಲ್ಲ. ಆ ಮನುಷ್ಯ ಮಾತಾಡ್ಬೇಕಾದ್ರೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಸೋದು. ಐ ಡೋಂಟ್ ನೋ, ಕೆಲವೊಂದ್ಸತಿ ಟ್ರಿಗರ್ ಆದಾಗ ಎಲ್ಲರೂ ಮಾತಾಡ್ತಾರೆ. ಆಕ್ಚುಲಿ ಲೈವ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದೆ, ಮೋಕ್ಷಿತ ಅವ್ರ ಹತ್ರ ಹೋಗ್ಬಿಟ್ಟು ಇವರು ಲೈಕ್ ಚೈತ್ರ ಅವರು ಲೈಕ್ ಕನ್ಫೆಷನ್ ಇನ್ನೊಂದು ರೂಮ್ ಆಕ್ಟಿವಿಟಿ ರೂಮ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅಲ್ಲ ಇವ್ರೆ ಮೋಕ್ಷಿ ಅವರೇ, ಲೈಕ್ ನಾನು ಬೇಕು ಅಂತ ಮಾಡಿಲ್ಲ, ಅದನ್ನ ಯಾಕೆ ಇವರು ಮಂಜಣ್ಣ ಈ ತರ ತಗೊಂತಾ ಇದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ, ನಾನು ತಮಾಷೆ ಮಾಡಕ್ ಹೋದೆ ಅದು ಅಮಾಸೆ ಆಗೋಯ್ತು, ಯಾಕೆ ಆ ತರ ತಗೋತಾ ಇದ್ರೆ ಅಂತ ಅವ್ರು ಅದನ್ನೇ ಹೇಳ್ತಾರೆ. ಮೇ ಬಿ ಈಗ ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇರಲ್ಲ ಮೋಕ್ಷಿತ ಅವರು. ನೀನ್ ಮೊನ್ನೆ ಎಲ್ಲ ಪರ್ಸನಲ್ ಆಗಿ ಅನ್ನದ ಮ್ಯಾಟ್ರ್ ಬಂದಾಗ ಅವ್ರು ಮತ್ತೆ ಟ್ರಿಗರ್ ಆಗ್ತಾರೆ ಅಂತ ಗೊತ್ತಿದ್ದ ಮತ್ತೆ ಯಾಕೆ ಮಾತಾಡಿದೆ ಅಂತಂದಾಗ ಲೈಕ್ ಅವ್ರು ಫನ್ ಕಾಮಿಡಿ ಆಗಿದ್ದಾರೆ, ಲೈಕ್ ಫನ್ ಆಗಿ ತಗೋತಾರೆ ಎಲ್ಲಾನು ಅಂದ್ಕೊಂಡು ಆಗ್ತಾರೆ ಅಂದೆ ಅಂತ ಹೇಳ್ತಾರೆ. ಇವ್ರ 5 ಜನನು ಕೂಡ ಇಲ್ಲಿ ಇಲ್ಲಿ ಪಾಪ ಮೋಕ್ಷಿತ್ ಅವ್ರನ್ನ ಬಿಟ್ಬಿಡೋಣ. ಪಾಪ ಜ್ಯೋತಿ ಅಂತ ಅವ್ರಿಗೆ ಚೈತ್ರ ಕುಂದಾಪುರ ಅವ್ರನ್ನ ಯಾಕೆ ಬಿಡ್ಬೇಕು, ಅವರು ಕೂಡ ಕೆಲವೊಂದ್ಸತಿ ಮಾತಾಡೋರೆ. ಮೋಕ್ಷಿತ್ ಅವ್ರ ಪಾಪ ಬಿಟ್ಬಿಟ್ಟು ಮಿಕ್ದವರೆಲ್ಲ ನನ್ನ ಪ್ರಕಾರ ವರ್ಸ್ಟ್ ಎಕ್ಸ್ ಕಂಟೆಸ್ಟೆಂಟ್. ತ್ರಿವಿಕ್ರಮ್ ಅವರು ಅದೇನೋ ವರ್ಡಿಂಗ್ಸ್ ಹೇಳಿದಾರಲ್ಲಪ್ಪ ಲೈವ್ ಅಲ್ಲಿ, ಒಂದು ಬೇಕಪ್ಪ ಅಂತ ಎಲ್ಲ ಯೂಸ್ ಮಾಡ್ತೀರಾ. ಆಮೇಲೆ ನಿಮ್ಮ ಮುಗ್ರ ಮಂಜು ಅವರು ಇವರು ಅಷ್ಟೇ ಅದೆಲ್ಲ ಯೂಸ್ ಮಾಡ್ಬೇಕಾದ್ರೆ ನಾಚಿಕೆ ಆಗಲ್ವಾ, ಮುಚ್ಕೊಂಡಿರೋ ಏನಕ್ರಿ? ಯಾಕಂದ್ರೆ ನಿಮ್ ತರನೇ ಕಂಟೆಸ್ಟೆಂಟ್ ಅಲ್ವಾ? ಹಾಗಾದ್ರೆ ನೀವು ಆಕ್ಚುಲಿ ಬಂದಿರೋದು ಎಕ್ಸ್ ಕಂಟೆಸ್ಟೆಂಟ್. ನೀವು ಪ್ರೆಸೆಂಟ್ ಅಲ್ಲಿ ಇರೋ ಕಂಟೆಸ್ಟೆಂಟ್ಗಳನ್ನ ನೀವು ಈಗ ಹೆಂಗಾಯ್ತು ಗೊತ್ತಾ, ಎಕ್ಸ್ ಸಿ ಎಂ ಬಂದ್ಬಿಟ್ಟು ಈ ಪ್ರೆಸೆಂಟ್ ಸಿ ಎಂ ನ ಅವಮಾನ ಮಾಡ್ದಂಗೆ. ಟೋಟಲ್ ಸಿ ಎಂ ಎಲ್ಲೂ ಅವಮಾನ ಮಾಡ್ಬಾರ್ತಾನೆ ಅವ್ರಿಗೆ. ಸೊ ಐ ಥಿಂಕ್ ಇದರಲ್ಲಿ ಎಡವಿದ್ದಾರೆ. ಐ ಥಿಂಕ್ ಅವ್ರಿಗೆ ಒಂದು ಕ್ಲಾಸ್ ತಗೊಳ್ಬೇಕು. ಕಾಯ್ತಾ ಇದಾರೆ. ಮೇ ಬಿ ನನಗೆ ಏನಂತಂದ್ರೆ ಮೇ ಬಿ ಏನಾದ್ರು ಬಿಟ್ಬಿಡ್ತಾರೆ ಏನೋ ಅಂತ ಭಯ ಆಯ್ತಿತ್ತು ನನಗೆ. ಅವ್ರನ್ನೇನಾದ್ರು ಬಿಟ್ಬಿಡ್ತಾರೆ ಏನೋ ಕ್ಲಾಸ್ ತಗೊಳ್ಳದೆ, ಮೇ ಬಿ ಏನಾರ ಸ್ವಲ್ಪ ಸಂಡೇ ಬಂದ್ಬಿಟ್ಟು ತಮಾಷೆ ಆಗಿರುತ್ತೆ, ಅದು ಬೇರೆ ಥರ ಬಿಟ್ಬಿಡಿ. ಬಟ್ ಇವಾಗ ಪ್ರೆಸೆಂಟ್ ಸ್ಯಾಟರ್ಡೆ ನನ್ನ ಪ್ರಕಾರ ಒಳ್ಳೆ ಕ್ಲಾಸ್ ಇರಬೇಕು. ಐ ಥಿಂಕ್ ಒಳ್ಳೆ TRP ಇದೆ, ಕಾಯ್ತಾ ಇರ್ತಾರೆ, ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಇವನ್ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಹೋಪ್ ದಟ್ ಆಗಂತ ಹೇಳ್ತಾ ಗೈಸ್, ಕಿಚನ ಪಂಚಾಯತಿ ನ್ಯಾಯ ಸಿಗುತ್ತಾ ಫಸ್ಟ್ ನೀವು ಕಮೆಂಟ್ ಹಾಕ್ಬಿಡಿ, ಓಕೆ? ನಮ್ಗೆ ಗೊತ್ತಾಗಬೇಕು ನ್ಯಾಯ ಸಿಗುತ್ತಾ ಇಲ್ವಾ ಅಂತ. ಹಾಗಂತ ಹೇಳ್ತಾ ಗೈಸ್, ಇವಾಗ ಒಂದು 4 ಗಂಟೆ ಮೆಂಬರ್ಶಿಪ್ ಲೈವ್ ಬರ್ತೀವಿ ಆ್ಯಂಡ್ 5:15 ಕೂಡ ಬರ್ತೀವಿ ನಾರ್ಮಲ್ ಲೈವ್ಗೆ. ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ಡಿಸ್ಕಷನ್ ಮಾಡೋ ಒಂದು ಪ್ರೊಮೋ ರಿಲೀಸ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಅವಾಗ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.